ಸೋಡಾ ಬ್ರುಜರ್ ಸೋಡಾ ಕುಡಿದ್ವಿ. ಮಾಮೂಲಿ ಸೋಡಾನು ಕುಡಿಯಕ್ಕೆ ಇಲ್ಲೇ ಬರ್ತೀವಿ. ಸೂಪರ್ ಆಗೈತಣ್ಣ. ನಂಬರ್ 1 ಏನ್ ತಲೆ ಕೆಡ್ಸಂಗಿಲ್ಲ. ಯಾರು ಮೇನ್ ನೋಡಲ್ ಹೋಗೋರು ಫುಲ್ ದಂಡಿ ಫುಲ್ ಕೂಲ್ ಆಗ್ಬಿಡ್ತೀರಾ ಬಂದು. ಹೌದಾ ಅಣ್ಣ ನಮ್ ತಿಪ್ಟ್ರಾಗೆ A1 ಸೋಡಾ ಕಾರಣ ಎಲ್ಲೂ ಸಿಗಲ್ಲ. ಇಲ್ಲಿ ಬಿಟ್ರೆ ಎಲ್ಲೂ ಸಿಗಲ್ಲ ಕ್ವಾಲಿಟಿ ಸೋಡಾ. ಸಕ್ಕದಾಗಿತ್ತು. ಹೌದಾ ಯಾವ ಊರು ನಿಮ್ದು? ಇದೇ ಊರು. ಹೌದಾ ಚೆನ್ನಾಗಿತ್ತ ಸೋಡಾ? ಸಕ್ಕದಾಗಿತ್ತು. ಖಾರ ಇದೆ, ಮಸ್ತ್ ಇದೆ ಮಾತ್ರ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್ ಶೆಟ್ಟಿ. ನಾವು ನಮ್ಮ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಲೈಕು, ಸಪೋರ್ಟು, ಸಬ್ಸ್ಕ್ರೈಬು ಎಲ್ಲ ಬೇಕು. ಸಪೋರ್ಟ್ ಮಾಡಿ ಬೆಳೆಸಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್. ನಮ್ಮ ಈ ಯೂಟ್ಯೂಬ್ ಚಾನಲಿಂದ ಹೊಸ ವಿಡಿಯೋ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಹಾಕ್ತಾ ಇರ್ತೀವಿ. ನೀವು ಹೀಗೆ ಸಪೋರ್ಟ್ ಮಾಡಿ ಬೆಳೆಸಿ. ನಾವಿವತ್ತು ಬಂದಿರೋದೇ ಚಿತ್ತೂರಿನಲ್ಲಿ ಕೋಡಿ ಸರ್ಕಲ್ನಲ್ಲಿ ಲೊಕೇಟ್ ಆಗಿರೋಂಥ ಕೋಳಿ ಸೋಡಾ ಶಾಪ್ಗೆ. ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ನೋಡೋಣ, ಮತ್ತು ಯಾವ್ದು ಫೇಮಸ್ ಆಗಿದೆ ನೋಡೋಣ. ಈ ಒಂದು ಶಾಪ್ನ ಲೊಕೇಶನ್ ಬರೋದೇ ಕೋಡಿ ಸರ್ಕಲ್ ಹತ್ತಿರ ಇರುವ ಕೆಂಪಮ್ಮ ಟೆಂಪಲ್ ಹತ್ರ. ಗಣೇಶನ ಬಿಡುವಂಥ ಬಾವಿ ಇದೆಯಲ್ಲ, ಅದ್ರ ಮುಂದೆನೇ ಈ ಶಾಪು ಇದೆ. ಇದು 25 ವರ್ಷದಿಂದನೂ ಇವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಶಾಪ್ನ. ಇವ್ರು ಇಲ್ಲಿ ಮಾಡ್ತಾರಂತೆ, ಮತ್ತೆ ಇವರ ಅಪ್ಪ ರೌಂಡ್ಸ್ ಹೋಗ್ತಾರಂತೆ, ತಳ್ಳೋ ಗಾಡಿನಲ್ಲಿ ತಗೊಂಡು ಹೋಗ್ತಾರೆ ಸೋಡಾನ. ಇಲ್ಲಿ ಫುಲ್ ಜಾರ್ ಸೋಡಾ ಸಿಗುತ್ತೆ, ಮಡಿಕೆ ಸೋಡಾ ಸಿಗುತ್ತೆ, ಪುದೀನ ಸೋಡಾ ಸಿಗುತ್ತೆ. ಯಾವುದೇ ಕಲರ್ ಯೂಸ್ ಮಾಡಲ್ಲ ನಾವು. ಸಬ್ಜೆ ಬೀಜ ಹಾಕ್ತಿವಿ, ಕತ್ತಿರಾಗೊಂದು, ತಂಪಾಗೋ ಸೋಡಾ, ನನ್ನಾರಿ ಸೋಡಾ ಸಿಗುತ್ತೆ, ನಾರ್ಮಲ್ ಸ್ವೀಟ್ ಸೋಡಾ ಸಿಗುತ್ತೆ, ಲೆಸ್ ಸೋಡಾ ಸಿಗುತ್ತೆ. ಆ ತರ ನಾರ್ಮಲ್ ಎಲ್ಲವೂ ಸಿಗ್ತಾ ಇರ್ತವೆ. ಚಿತ್ತೂರು ಜನ ಯಾವ್ದು ಸಖತ್ ಇಷ್ಟಪಡೋದಂತ ಯಾವ ಸೋಡಾ? ನಮ್ಮಲ್ಲಿ ಮಡಿಕೆ ಸೋಡಾನು ಹೋಗುತ್ತೆ, ಅದು ಜಾಸ್ತಿ ಲೈಕ್ ಮಾಡ್ತಾರೆ. ಫುಲ್ ಜಾರ್ ಸೋಡಾ ತುಂಬಾ ಲೈಕ್ ಮಾಡ್ತಾರೆ. ಸ್ವಲ್ಪ ಜನ ಮಾಮೂಲಿ ಮಸಾಲಾ ಸೋಡಾನು ಕುಡಿತಾರೆ. ನಮ್ಗೂ 2 ಮಡಿಕೆ ಸೋಡಾ ಹಾಕೊಡ್ತೀರಿ ಇವಾಗ? ಹಾಕೋಣ. ಹೇಳ್ಡಾ? ಏನೇನು ಪ್ರಯೋಜನ ಇದೆ ಅಡುಗೆ ಸೋಡಾ? ಗ್ಯಾಸ್ಟಿಕ್ಕು ಅದಕ್ಕೆಲ್ಲ ಜಾಸ್ತಿ ಇಷ್ಟಪಡ್ತಾರೆ. ಆಮೇಲೆ ತಂಪಿದ್ರಲ್ಲಿ ಸಜ್ಜೆ ಬೀಜ ಅದೆಲ್ಲ ಹಾಕ್ತೀನಿ ನೋಡಿ ಅಂತೀಗ ಹೇಳ್ಬಿಟ್ಟು ಹಾಕ್ತೀನಿ ಎಲ್ಲ ಅಂತ. ನನಗೆ ಮಡಿಕೆ ಸೋಡಾ ಫುಲ್ ಇಲ್ವಲ್ಲ. ಆಮೇಲೆ ನಮ್ಮಲ್ಲಿ ಮಡಿಕೆ ಒಂದೇ ಸತಿ ಯೂಸ್ ಆಗೋದು. ಯೂಸ್ ಅಂತ್ರ ನಮ್ಮ ಹತ್ರ ಎಲ್ಲ ಯೂಸ್ ಅಂತ್ರ ಎಸದ್ ಬಿಡ್ತೀವಿ. ಇದು ಕೆಲವು ಜನ ತಗೊಂಡ್ ಹೋಗ್ತಾರೆ. ರೀಸೈಕಲ್ ಆಗಲ್ವಾ ಅದು? ಯೂಸ್ ಅಂತ್ರ ಅಲ್ವಾ ಇದು? ನಿಂಬೆಹಣ್ಣು ಹಾಕ್ತಿದ್ದೀರಾ? ನಿಂಬೆಹಣ್ಣು, ನಿಂಬೆಹಣ್ಣು ಮುಗಿದ್ದು ಚಿಲ್ಲಿ ಹಾಕ್ತೀವಿ. ಚಿಲ್ಲಿ ಇದೇನು ಖಾರ ಗಿರ ಏನೂ ಆಗಲ್ವಾ? ಲೈಟಾಗಿ ಇರುತ್ತೆ ಖಾರ, ಅದಕ್ಕೆ ಸ್ವೀಟು ಹಾಕ್ತೀವಲ್ಲ. ಒಬ್ರು ಖಾರ ಇಷ್ಟಪಡಲ್ವಲ್ಲ ಅಂತವ್ರಿಗೆಲ್ಲ ಸ್ವಲ್ಪ ಡೈರೆಕ್ಟ್ ಇದಾಗ್ಬಿಡುತ್ತೆ. ಖಾರ ಇಷ್ಟಪಡಲ್ಲ ಅಂದವ್ರಿಗೆ ಇದು ನಾರ್ಮಲ್ ಸ್ವೀಟ್ ಅಂಡ್ ಸಾಲ್ಟ್ ಕೊಡ್ತೀವಿ. ಇದು ಬ್ಲ್ಯಾಕ್ ಸಾಲ್ಟ್. ಇದು ನಮ್ಮಲ್ಲಿ ಮಾಮೂಲಿ ಪೆಪ್ಪರ್, ಎಲ್ಲದಕ್ಕೂ ಹಾಕ್ತೀವಿ. ಇದು ಹೋಮ್ ಮೇಡ್, ನಾವೇ ಮಾಡೋದಿಲ್ಲ. ನೀವೇ ಮಾಡೋದಾ? ನಾವ್ಯಾವುದು ಹೊರಗಡೆಯಿಂದ ಯೂಸ್ ಮಾಡೋದು. ಯಾವ ರೀತಿ ಮಾಡ್ತೀರಾ ಇದನ್ನ? ಸೀಕ್ರೆಟ್ ಬಸ್. ಓಕೆ. ಇದೇನು? ಇದು ಸಬ್ಜೆ ಬೀಜ. ಇದರಿಂದ ಏನು ಅನುಕೂಲ ಯಾವ ಥರ? ಸಬ್ಜೆ ಬೀಜ ಅಂದ್ರೆ ಇದು ತಂಪು. ಕನ್ನಡದಲ್ಲಿ ಕಾಮ ಕಸ್ತೂರಿ ಬೀಜ. ಈ ಕತ್ತಿರಾಗ ಒಂದು ಹಾಕ್ತೀನಿ. ಇದೇನು? ಇದು ತಂಪೆ. ಹೆಸರೇನು ಇದು? ಇದು ಕತ್ತಿರಾಗ ಒಂದು. ಕನ್ನಡದಲ್ಲಿ ನನಗೂ ಗೊತ್ತಿಲ್ಲ. ಹೊಸ ಐಟಮ್ಗಳು ನೋಡ್ತಾ ಇದ್ದೀವಿ, ಆಗ ಕೇಳಿದೆ. ಇದು ಪುದೀನ. ಇದು ಒಮ್ಮೆ ಏನು ಅರ್ಬಿಟ್ ಮಾಡಿರೋದ ಇದು? ಇದರಲ್ಲಿ ಪುದೀನ, ಶುಂಠಿ, ಮೆಣಸಿನ್ಕಾಯಿ, ಮೆಣಸು ಎಲ್ಲ ಸುಮಾರು ಐಟಮ್ಗಳು ಹೋಗ್ತಾವೆ ಇದ್ರೊಳಗೆ. ಸುಮಾರು ಐಟಮ್ಗಳು ಬರ್ತವೆ. ಕೊಡ ವಾಟರ್ ಹೊಡಿಯೋದು ಚಿತ್ತೂರಿಗೆ ಫೇಮಸ್ ಆಗ್ಬಿಟ್ಟಿದ್ರಾ? ಮಡಿಕೆ ಸಲ ಖಾರ ಇದೆ. ಒಳ್ಳೇದಲ್ವಾ ಇದು? ಮಸ್ತ್ ಇದೆ ಮಾತ್ರ.
ರೂह ಅಫ್ಜಾ ಸೋಡಾ ರೂಹ ಅಫ್ಜಾ ಸೋಡಾ ಅಣ್ಣ ಎಲ್ಲಿಂದ ಬಂದಿರ ನೀವು? ಬೆಂಗಳೂರಿಂದ ಈಗ ಬೆಂಗಳೂರು ಹೋಗ್ತಾ ಇದೀವಿ. ಹೌದಾ? ಈ ಸೋಡಾ ಚೆನ್ನಾಗಿರುತ್ತಾ? ಸೂಪರ್ ಆಗಿರುತ್ತಣ್ಣ, ಎಲ್ಲೂ ಬೆಂಗಳೂರಲ್ಲೇ ಸಿಗಲ್ಲ. ಹೌದಾ? ಹುಡುಕ ಬಂದಿದ್ದೀವಿ ನಾವು. ಅಣ್ಣ ಇಷ್ಟು ಫೇಮಸ್ ಆಗಿದೆ ನಿಮ್ಮ ಅಣ್ಣ. ಬೆಂಗಳೂರಿಗೆ ಹೋಗಾರೆಲ್ಲ ನಿಮ್ನ ಸೋಡಾ ಹುಡ್ಕೊಂಬತ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ತುಂಬಾ ಇಷ್ಟ ಆಗುತ್ತೆ, ಜನಗಳ ಪ್ರೀತಿ ಹಿಂಗೆ ಇರ್ಬೇಕು ನಮ್ಗೆ. ಹಾ. ಅಣ್ಣ ಹೇಗಿತ್ತು ಸೋಡಾ? ಸೂಪರ್ ಆಗಿರೋಣ, ನಂಬರ್ 1. ಏನ್ ತಲೆ ಕೆಡ್ಕೊಂಡಿಲ್ಲ. ಯಾರು ಮೇನ್ ನೋಡಲ್ಲ ಹೋಗೋರು ಹುಡುಗ ಫುಲ್ ದಂಡಿ ಫುಲ್ ಕೂಲ್ ಆಗ್ಬಿಡ್ತೀರಾ ಬಂದು. ಹೌದಾ? ಚೆನ್ನಾಗಿದೆ, ಸೂಪರ್ ಆಗಿ ಮಾಡ್ತಾನ ಅಣ್ಣ. ನಮ್ ಟಿಪ್ರಾಗೆ A1 ಸೋಡಾ ಕಾರಣ ಎಲ್ಲೂ ಸಿಗಲ್ಲ, ಇಲ್ಲಿ ಬಿಟ್ರೆ ಎಲ್ಲೂ ಸಿಗಲ್ಲ ಕ್ವಾಲಿಟಿ ಸೋಡಾ. ಕಡಿಮೆ ಫುಲ್ ಜಾರ್ ಸೋಡಾ ಅಲ್ಲ? ಯಾವ್ದಿದು ಫುಲ್ ಜಾರ್ ಸೋಡಾನಾ? ಹಾ ಫುಲ್ ಜಾರ್ ಸೋಡಾ. ಫಸ್ಟ್ ನಿಮ್ಮೆಣ್ಣೆ ಹಾಕ್ತಿವಿ, ಆಮೇಲೆ ಬ್ಲಾಕ್ ಸಾಲ್ಟ್. ಫುಲ್ ಜಾರ್ ಸೋಡಾ ಫೇಮಸ್ ಅಲ್ವಾ? ಹಾ ಫುಲ್ ಜಾರ್ ಸೋಡಾ ನಾನು ಹೇಳಿಲ್ವಾ, ಆ ತರ ಇರುತ್ತೆ. ಅದೇ ನಮ್ಮೂರ ಮೊದ್ಲೇ ಕಾಂಪಿಟೇಷನ್ ಜಾಸ್ತಿ ನಮ್ತ. ಇವನ್ ನೋಡೋಣ ಇನ್ನೊಬ್ರು ತಂದ್ರೆ ನಮ್ಗೆ ಟೇಸ್ಟ್ ಹೊಟ್ಟೆ. ಸೇಮ್ ಅದೇ ಐಟಮ್ಗಳೆಲ್ಲ ಬರ್ತಾವಲ್ಲ ಅದಕ್ಕೆ? ಹಾ ಸೇಮ್ ಬರ್ತವೆ, ಹಾ, ಒಂದ್ 2-3 ಐಟಮ್ ಕಡಿಮೆ ಆಗ್ತಾವ ಅಷ್ಟೇ. ಚಿಲ್ಲರೆ ಕೊಡಿ ಅಣ್ಣ. ಫುಲ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದಾರಲ್ವಾ? ಹಣ್ಣು ಕೊಡ್ತೀನಿ ಅಣ್ಣ, ಕ್ವಿಕ್ ಆಗಿ ಎತ್ತೋಣ. ಇಲ್ಲ ಅಣ್ಣ, ಸ್ವಲ್ಪ ಇದ್ರೆ ಮಾಡ್ಬಿಡೋಣ. ಯಾವ್ರಣ್ಣ ನಿಮ್ದು? ನಮ್ದು ಇದೇ ಊರು. ಎಷ್ಟು ವರ್ಷದಿಂದ ಕುಡಿತಿದ್ದೀರಾ ಸೋಡಾ ಇಲ್ಲಿ? 2 ವರ್ಷದಿಂದ 2 ವರ್ಷದಿಂದ ಕುಡಿತಿದ್ದೀರಾ? ಕೊಟ್ಟಾಸ್ಕರ ಬಗ್ಗೆ ಯಾವ ಏನು? ನಾನು ಇಲ್ಲೇ ಬರೋದು, ಇಲ್ಲೇ ಕುಡಿಯೋದು. ನಾನು ಹೆಚ್ಚೆ ದೂರದಲ್ಲಿ ಕುಡಿದು ಇಲ್ಲಿಕಾಯ್ದು ಸಿಗುತ್ತೆ. ಆಮೇಲೆ ಎಷ್ಟು ಬಂದಿದೆ? 40. ಆಮೇಲೆ ಹಾ ನೋಟ್ ರೆಡಿಯಲ್ ಬಂತಲ್ವಾ? ಹೇಗಿತ್ತು ಸೋಡಾ? ತುಂಬಾ ಚೆನ್ನಾಗಿದೆ. ಹೌದಾ? ಯಾವ ನಿಮ್ದು? ನಮ್ದು ತಿಪ್ಪದೆ ತಿಪ್ಪಿರನ? ಈ ಸೋಡಾ ಯಾವ್ಯಾವ ಸೋಡಾ ಕೊಡ್ತೀವಿ ನಿಮ್ಗೆ? ಬುಲ್ಜಾರ್ ಸೋಡಾ ಕೊಡ್ತೀವಿ, ಮಾಮೂಲಿ ಸೋಡಾನು ಕುಡಿಯೋಕಿದ್ದೆ ಬರ್ತೀವಿ. ನಾನು ನಮ್ಮ ಅಕ್ಕ ಇಬ್ಬರು ಇಲ್ಲೇ ಬರೋದು. ಸೋಡಾ ಕುಡಿಬೇಕಾದ್ರೆ ವೀಕ್ಲಿ 2 days ಆದ್ರೂ ಬರ್ತಾ ಬರ್ತೀವಿ. ಎಷ್ಟು ದಿನ ಬರ್ತಿದ್ದಾರೆ ಇಲ್ಲಿ? ಸುಮಾರು 2-3 ವರ್ಷದಿಂದಾನು ಬರ್ತೀವಿ. ಹೌದಾ? ಪುಟ ಹೇಗಿತ್ತಪ್ಪ ಸೋಡಾ? ಸಕ್ಕದಾಗಿತ್ತು. ಹೌದಾ? ಯಾವ ಊರು ನಿಮ್ದು? ಇದೇ ಊರು. ಹೌದಾ? ಚೆನ್ನಾಗಿತ್ತ ಸೋಡಾ? ಸಕ್ಕದಾಗಿತ್ತು. ಯಾವ್ದು ಮೆತ್ತಡ್ ಆಗಿದೆ? ಸ್ಟಾರ್ಟ್ ಆಗಿದ್ದು 25 ವರ್ಷ ಆಗಿ. 25 ವರ್ಷ. 20 ಇದು ನಮ್ಮ ಅಪ್ಪಾಜಿ ಮಾಡ್ತಾ ಇದ್ರು ಫಸ್ಟ್. ಈಗ ನಾನ್ ಬಂದಿದ್ದು. ನೀವು ಎಷ್ಟು ಮಾಡ್ತೀವಿ? ನಾನು ಒಂದು 6 ವರ್ಷ ಆಗೈತೆ. ಅಪ್ಪಾಜಿನೂ ಮಾಡ್ತಾರೆ, ಅಪ್ಪಾಜಿ ರೌಂಡ್ಸ್ ಹೋಗ್ತಾರೆ. ನಾನು ನಿಂತ್ಕೊಂಡ್ ಜಾಗದಲ್ಲಿ ಇಲ್ಲಿ ಮಾಡ್ಬೋದು. ಅಪ್ಪಾಜಿ ಅಂದ್ರೆ ಇದು ಟಿಪ್ಪು ಲೋಡೆ ಹೋಗ್ತಾರ? ಅವರು ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಆ ಕಡೆ ಎಲ್ಲ ಹೋಗ್ತಾರೆ. ನಾನು ಇಲ್ಲೇ ನಿಂತ್ಕೊಂಡು ರೇಟ್ಗಳಲ್ಲಿ ಯಾವ ತರ ಸೋಡಾಗಳು? ನಮ್ಮ ಹತ್ರ ನಾರ್ಮಲ್ ಸೋಡಾ 20, ಫಿಲ್ಟರ್ ಸೋಡಾ 25, ಮಡಿಕೆ ಸೋಡಾ 40. ನಾವು ಯಾವ್ದೇ ತರಹದ ಕಲರ್ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ನಮ್ದು ಏನಿದ್ರು ನ್ಯಾಚುರಲ್ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀವಿ. ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತೀವಿ, ಆಮೇಲೆ ಪೇಪರ್ ಲೋಟಗಳು ಯೂಸ್ ಮಾಡೋದು. ಪ್ಲಾಸ್ಟಿಕ್ ಏನು ಯೂಸ್ ಮಾಡಲ್ಲ, ಮಡಿಕೆನೂ ಯೂಸ್ ಅಂತ ನಮ್ಮ ಟೈಮಿಂಗ್ಸ್ ಎಲ್ಲ ಯಾವ ತರ? ಟೈಮಿಂಗ್ಸ್ ನಮ್ದು 11 ಗಂಟೆಯಿಂದ ಹಿಡಿದು ಸಂಜೆ 6:30, 7 ಗಂಟೆ. 7 ಗಂಟೆ. ತುಂಬಾ ಫೇಮಸ್ ಆಗಿರೋ ಸೋಡಾ ಯಾವುದು? ತುಂಬಾ ಫೇಮಸ್ ಅಂದ್ರೆ ಫುಲ್ ಜಾರು, ಮಡಿಕೆ ಸೋಡಾ. ಫುಲ್ ಜಾರು, ಮಡಿಕೆ ಸೋಡಾ ತುಂಬಾ ಜನ ಇಷ್ಟಪಡ್ತಾರೆ. ತುಂಬಾ ಜನ ಇಷ್ಟಪಡ್ತಾರೆ. ಬೆಂಗಳೂರಿಂದ ಇಲ್ಲಿಗೆ ಬರ್ತಾರೆ ಸೋಡಾ ಕುಡಿಯೋಕೆ. ತುಂಬಾ ಫ್ಯಾನ್ಸ್ ಇದೆ ಸೋಡಾಗೆ. ಈ ಶಾಪ್ನಲ್ಲಿ ಯಾರ್ಯಾರು ಸೋಡಾ ಕೂತಿದ್ದೀರಾ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಬಡವರು ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ.